ಕೆಪಿಸಿಸಿಯ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಅವರೇ, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳೇ ಮತ್ತು ಕಾರ್ಯಕರ್ತ ಬಂಧುಗಳೇ, ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರೇ ಹಾಗೂ ಸೇವಾದಲ್ಲಿನ ಎಲ್ಲ ಕಾರ್ಯಕರ್ತರೇ ಮತ್ತು ಮುಖಂಡರು, 26ನೇ ಜನವರಿ ನಮ್ಮ ಜೀವನದಲ್ಲಿ ಹಾಗೂ ಭಾರತದ ಇತಿಹಾಸದಲ್ಲೇ ಒಂದು ವಿಶೇಷವಾದಂತ ದಿನ. ಬಹುಶಃ ಈ ದೇಶದ ಸಂವಿಧಾನ ಇವತ್ತು ಅಸ್ತಿತ್ವದಲ್ಲಿ ಇಲ್ಲದೆ ಹೋಗಿದ್ರೆ ನಾವು ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳಕ್ಕ ಆಗ್ತಾ ಇರಲಿಲ್ಲ. ಇಷ್ಟೊಂದು ಪ್ರಯತ್ನ ಮಾಡಿ ಎಲ್ಲ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ನಾಯಕರು ಮತ್ತು ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸದಸ್ಯರು ಒಂದಾಗಿ ಈ ದೇಶದ ಸಂವಿಧಾನವನ್ನ ರಚಿಸಿದರು. ಪ್ರಮುಖವಾಗಿ ಈ ದೇಶದ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತ ಅಂಶಗಳಂದ್ರೆ ಈಕ್ವಾಲಿಟಿ, ಫ್ರೆಟರ್ನಿಟಿ ಮತ್ತು ಸೆಕ್ಯುಲರಿಸಂ, ಈ ಅನೇಕ ಜಸ್ಟಿಸ್, ಇವೆಲ್ಲ ತತ್ವಗಳಿಂದ ಕೂಡಿರ್ತಕ್ಕಂಥ ನಮ್ಮ ಸಂವಿಧಾನ. ಈ ಸಂವಿಧಾನಕ್ಕೆ ಇವತ್ತು ತಿರುಚಬೇಕು ಮತ್ತು ಈ ಸಂವಿಧಾನಕ್ಕೆ ಒಂದು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಬಹಳ ಕುತಂತ್ರ RSS ಮತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಒಂದು ಆಗಿ ನಮ್ಮ ಅಟಾನಮಸ್ ಬಾಡೀಸ್ ಏನಿವೆ, ಸ್ವಾಯತ್ತ ಸಂಸ್ಥೆಗಳು, ಆ ಸಂಸ್ಥೆಗಳನ್ನು ಕೂಡ ಇವತ್ತು ನಾಶ ಮಾಡಬೇಕು, ಅದರ ಶಕ್ತಿಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಇವತ್ತು ಬಿಜೆಪಿಯವರು ಸರ್ವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮೋದಿಯವರು RSSನ ಒಂದು ಕೈಗೊಂಬೆ ಆಗಿ ನಡ್ಕೊಂಡ್ರಿಂದ ಇವತ್ತು ನಮ್ಮ ನ್ಯಾಯಾಂಗ ಆಗಲಿ ಅಥವಾ ನಮ್ಮ ವಿಶೇಷ ನಮ್ಮ ಸೆಕ್ಯುಲರಿಸಂಗೆ ಒಂದು ದೊಡ್ಡ ಪೆಟ್ಟನ್ನ ಬೀಳ್ತದೆ. ನಾವೆಲ್ಲರೂ ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ವಿಶೇಷವಾಗಿ ನಮ್ಮ ಪಕ್ಷ ಹೋರಾಟ ಮಾಡಿದೆ. ಬೇರೆ ಯಾರು ಇವತ್ತೇನು ಬಿಜೆಪಿದವರು ಇವತ್ತು ಈ ದೇಶದ ಬಗ್ಗೆ ಅಥವಾ ಈ ದೇಶದಲ್ಲಿ ನಾವೇ ಒಂದು ಈ ದೇಶ ಕಾಪಾಡತಕ್ಕಂತ ಜನ ಇದ್ದೇವೆ, ಬೇರೆ ಯಾರೂ ಇಲ್ಲ ಅಂತ ಹೇಳಿ ಪೆಟ್ರಿಯಾಟಿಸಂ ಬಗ್ಗೆ ಮಾತಾಡ್ತಾರೆ. ಮತ್ತು ಬೇರೆ ಎಲ್ಲರೂ ಕೂಡ ದೇಶದ್ರೋಹಿಗಳು, ಅವರು ಮಾತ್ರ ದೇಶ ಪ್ರೇಮಿಗಳು ಅನ್ನತಕ್ಕಂಥದ್ದು ಇವತ್ತು ನಮ್ಮ ಯುವಕರಲ್ಲಿ ಮೂಡಿಸ್ತಾ ಇದ್ದಾರೆ. ಆದರೆ ಸ್ವಾತಂತ್ರ್ಯ ತಂದಿದ್ದೇ ಕಾಂಗ್ರೆಸ್ ಪಕ್ಷ. ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರು, ವಲ್ಲಭ್ ಭಾಯ್ ಪಟೇಲ್ ಅವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು, ಅದು ಅಲ್ಲದೆ ಕರ್ನಾಟಕದ ಅನೇಕ ಮಹಾಪುರುಷರು ಇದಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದಿದ್ದಾರೆ. ಆದರೆ ಇವತ್ತು ಈ ಬಿಜೆಪಿ ಪ್ರಧಾನಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ಇವರೆಲ್ಲರೂ ಸೇರಿ ತಮ್ಮ ಇದಕ್ಕೆ ಕೈಗೊಂಬೆಯನ್ನ ಮಾಡ್ಕೊಂಡು ಇಟ್ಕೊಳ್ಬೇಕು ಅಂತ ಹೇಳಿ ಸರ್ವ ಪ್ರಯತ್ನ ನಡೆದಿದೆ. ಅದಕ್ಕಾಗಿ ಇದು ಬಹಳ ಮಹತ್ವದ.
ಈ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಉಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅವರ ಭವಿಷ್ಯವನ್ನ ಒಳ್ಳೇದಾಗ್ತಕ್ಕಂಥದ್ದು ಮಾಡಕ್ ಸಾಧ್ಯ ಆಗ್ತದೆ. ಆದರೆ ಪ್ರಜಾಪ್ರಭುತ್ವ ಇಲ್ಲ ಅಥವಾ ಸಂವಿಧಾನ ಇಲ್ಲ ಅಂದ್ರೆ ನಮ್ಗೆ ಯಾರಿಗೂ ಕೂಡ ಮುಂದೆ ಅವಕಾಶ ಇಲ್ಲ ಅನ್ನತಕ್ಕಂಥ ಮಾತನ್ನ ಹೇಳ್ತೇನೆ. ಅದಕ್ಕೆ ಪುನಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಸಂವಿಧಾನವನ್ನು ಒಪ್ಪಿಸುವಾಗ 1949ರಲ್ಲಿ 26 ಜನವರಿಗೆ ಅವ್ರೇನ್ ಹೇಳಿದ್ದಾರೆ ನೋಡಿ, ಈ ಸಂವಿಧಾನ ನಾವೆಲ್ಲರೂ ಪ್ರಯತ್ನ ಮಾಡಿ ಬರೆದು ಇವತ್ತು ನಿಮಗೆ ಕೊಡ್ತಾ ಇದ್ದೇವೆ. ಈ ಸಂವಿಧಾನ ಒಳ್ಳೆಯದಾಗಿ ನಡಿಬೇಕು, ಒಳ್ಳೆಯದಾಗಿ ದೇಶದಲ್ಲಿ ಒಂದು ರಾಜಕೀಯ ಮತ್ತು ವಿಶೇಷವಾಗಿ ಬಡವರಿಗೆ ಅನುಕೂಲ ಆಗಬೇಕು ಅಂತಂದ್ರೆ ನೀವು ಈ ಸಂವಿಧಾನವನ್ನ ಸರಿಯಾಗಿ ನಡೆಸಬೇಕು. ಸಂವಿಧಾನಕ್ಕೆ ನಡೆಸ್ಕೊಳ್ತಕ್ಕಂಥ ಜನ ಒಳ್ಳೆಯವರು ಇರಲಿಲ್ಲ ಅಂದ್ರೆ ಆ ಸಂವಿಧಾನ ಕೆಟ್ಟದಾಗ್ತದೆ. ಸಂವಿಧಾನಕ್ಕೆ ನಡೆಸ್ಕೊಂಡು ಹೋಗ್ತಕ್ಕಂಥ ಜನ ಸರಿ ಇರ್ತದೆ, ಅದು ಸರಿ ಇರ್ತದೆ. ಇವತ್ತು ಅದೇ ಪರಿಸ್ಥಿತಿ ಅವರು ಹೇಳಿದ್ದನ್ನ 49ರಲ್ಲಿ ಹೇಳಿದ್ದ ಮಾತನ್ನ ಇವತ್ತು ಸತ್ಯ ಆಗ್ತಾ ಇದೆ. ಈ ಸಂವಿಧಾನಕ್ಕೆ ನಡೆಸ್ಕೊಂಡು ಹೋಗ್ತಕ್ಕಂಥ ಜನ ಸರಿ ಇಲ್ಲ. ಅದಕ್ಕಾಗಿ ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ, ದೇಶದಲ್ಲಿ ಬಹಳಷ್ಟು ಜನ ಪ್ರಾಸ್ಪರಿಟಿ ಬಂದಿದೆ ಅಂತ ಹೇಳ್ತಾರೆ. ಏನ್ ಬಂದಿದೆ? ದೇಶದಲ್ಲಿ 55 ಲಕ್ಷ ಕೋಟಿ ಹಿಂದೆ ಸಾಲ ಇತ್ತು. ಅಂದ್ರೆ ಸ್ವಾತಂತ್ರ್ಯ ಬಂದಿಂದ 2014ರವರೆಗೆ. ಈಗ 1,50,00,000 ಕೋಟಿ ಸಾಲ ಇವತ್ತು ಇದೆ. ಅಂದ್ರೆ ಡಬಲ್ 10 ವರ್ಷನಾಗ 2 ಪಟ್ಟು ಸಾಲವನ್ನ ಮಾಡದಂತ ಈ ಸರ್ಕಾರ. ಆದ್ರೆ ನಾವೆಲ್ಲರೂ ಕೂಡ ಅನುಭವದಿಂದ ನಮ್ಮ ನಾಯಕರು ದೇಶಕ್ಕೆ ಮಾಡಿಕೊಟ್ಟಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಇದೆ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಇದೆ, ನಮ್ಮ ಯುವ ಪೀಳಿಗೆಗೆ ಮುಂದೆ ಇನ್ನೂ ಹೆಚ್ಚಿನ ಧಕ್ಕೆ ಇದೆ. ಮತ್ತು ಇವತ್ತು ದಿನ ದಿನ ಇನ್ಫ್ಲೇಷನ್ ಏರ್ತಾ ಇದೆ, ದಿನ ದಿನ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೆ ಇದನ್ನ ತಡೆ ಹಿಡಿಬೇಕು ಅಂದ್ರೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವೆಲ್ಲರೂ ಇನ್ನೂ ಬೇರೆಯವರಿಗೆ ಒಳಗಡೆ ತೆಗೆದುಕೊಂಡು ಶಕ್ತಿಯನ್ನ ತುಂಬತಕ್ಕಂಥದ್ದು ಮಾಡಬೇಕು. ಮತ್ತು ಯಾರೇ ಬಂದರೂ ಕೂಡ ಅವರು ನಿಷ್ಠಾವಂತರಾಗಿರ್ಬೇಕು. ಹೀಗಿರಬಾರ್ದು, ಇವತ್ತು ಬಂದ್ರು ನಾಳೆ ಹೋದ್ರು ಇರಬಾರ್ದು. ಇದನ್ನ ನೀವು ನೋಡಿ, ಎಲ್ಲೋ ಒಂದ್ ಕಡೆ ಒಂದು ಗಾದಿ ಮಾತಿದೆ ಹಳ್ಳಿದು, ಏನೇ ಒಂದು ಸಣ್ಣ ಪ್ರಾಣಿನೂ ನೀವು ಖರೀದಿ ಮಾಡುವಾಗ ಅಥವಾ ಅಂಗಡಿಗೆ ಹೋದಾಗ ಪ್ರತಿಯೊಂದಕ್ಕೂ ಕೂಡ ತೂಕ ಮಾಡಿ ನೋಡ್ತೀರಿ, ಅನೇಕ ಸಾರಿ ಯೋಚನೆ ಮಾಡ್ತೀರಿ, ಆಮೇಲೆ ನೀವು ಅದನ್ನ ಖರೀದಿ ಮಾಡ್ತೀರಿ. ಹಾಗೆ ನೀವು ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದರ ಬಗ್ಗೆನೂ ನೀವು ಸರಿಯಾಗಿ ಯೋಚನೆ ಮಾಡಬೇಕು. ಮತ್ತು ಅವರ ಗುಣ ಹೇಗೆ, ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವರ ನಂಬಿಕೆ ಇತ್ತು, ಇವತ್ತ ಯಾವ ತತ್ವದ ಮೇಲೆ ಅದನ್ನ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಪಕ್ಷ ತತ್ವದ ಮೇಲೆ ನಡೆದಿದೆ. ಅದಕ್ಕಾಗಿ ನಾವು ಸ್ಯಾಕ್ರಿಫೈಸ್ ಮಾಡಿದ್ದೇವೆ. ಅದಕ್ಕಾಗಿ ಇಂದಿರಾ ಗಾಂಧಿ ಅವರು ತನ್ನ ಇಡೀ ಶರೀರವನ್ನೇ ಅಂದ್ರೆ ತ್ಯಾಗ ಮಾಡಿದ್ರು. ಸುಮಾರು 32 ಗುಂಡುಗಳನ್ನು ತಿಂದು ಅವರು ಪಾಪ ಪ್ರಾಣ ಬಿಟ್ಟರು ದೇಶದ ಐಕ್ಯತೆಗೆ. ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಕೂಡ ಮಾಡಿದ್ರು. ಅವರು ದೇಶದ ಐಕ್ಯತೆಗಾಗಿ ತನ್ನ ಪ್ರಾಣ ಕೊಟ್ಟರು. ಅವ್ರ ದೇಹದ ತುಕಡಿ ಆದ್ರೂ ಕೂಡ ಚಿಂತೆ ಇಲ್ಲ, ನಾನು ಇದನ್ನ ದೇಶ ಉಳಿಸ್ತೀನಿ ಅಂತ ಹೇಳಿ. ಹಾಗೆ ನಮ್ಮ ಪಾರ್ಟಿಯಲ್ಲಿ ಎಲ್ಲರೂ ಒಂದು ತತ್ವಕ್ಕೆ ಬದ್ಧರಾಗಿದ್ದಾರೆ. ಬಡವರ ಬಗ್ಗೆ ಕಾಳಜಿ ಇದೆ, ರೈತರ ಬಗ್ಗೆ ಕಾಳಜಿ ಇದೆ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆ, SC STಗಳ ಬಗ್ಗೆ ಕಾಳಜಿ ಇದೆ, ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದೆ. ಬಹಳ ಜನ ಹೇಳಬಹುದು ಹೆಣ್ಣು ಮಕ್ಕಳಿಗೆ ಏನ್ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ ಕೊಟ್ಟಿದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಪಂಡಿತ್ ಜವಾಹರ್ಲಾಲ್ ನೆಹರು. ಇನ್ನು ಬೇರೆ ದೇಶದಲ್ಲಿ ವೋಟಿಂಗ್ ರೈಟ್ ಇರಲಿಲ್ಲ.
ಮಣ್ಣಿನವರೆಗೆ ಕೆಲವು ಒಂದು 20-30 ವರ್ಷದವರೆಗೆ ಕೆಲವು ಮುಂದುವರೆದಂತ ದೇಶಗಳಲ್ಲಿ ವೋಟಿಂಗ್ ರೈಟ್ ಇರಲಿಲ್ಲ. ಪ್ರಥಮವಾಗಿ ಸಂವಿಧಾನ ಕಥೆಯಲ್ಲೇ ವೋಟಿಂಗ್ ರೈಟ್ ಬಂದಿದ್ದು ಭಾರತದಲ್ಲಿ. ಅದು ತಂದಿದ್ದು ಜವಾಹರ್ಲಾಲ್ ನೆಹರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂಥ ಕೆಲಸ ನಾವು ಮಾಡಿದ್ದೇವೆ. ಸಮಾನತೆ ಮಹಿಳೆಯರಿಗೆ ತಂದಿದ್ದು ಕಾಂಗ್ರೆಸ್ ಪಾರ್ಟಿ. ಇಲ್ಲದ್ರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಶಿಕ್ಷಿತ ಜನರಿಗೆ ಮೊದಲು ವೋಟಿಂಗ್ ಪವರ್ ಯಾರಿಗಿತ್ತು ಅಂದ್ರೆ ಕೇವಲ ಯಾರು ಶಿಕ್ಷಿತರಿದ್ದಾರೋ, ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೋ, ಯಾರ ಹತ್ರ ಜಮೀನಿದೆ ಅಂತವರಿಗೆ ಮಾತ್ರ ವೋಟಿಂಗ್ ಅಧಿಕಾರ ಇತ್ತು. ಇವತ್ತು ಬಡವರಿಗೆ, ಕೂಲಿಕಾರರಿಗೆ, ರೈತರಿಗೆ ಎಲ್ಲರಿಗೂ ವೋಟಿಂಗ್ ಅಧಿಕಾರ ಇದೆ, ಸರಿಸಮಾನವಾಗಿದೆ. ಅದರ ಬೆಲೆನೂ ಕೂಡ ಎಲ್ಲ ಬಂದೆ. ನನ್ನ ವೋಟಿಂಗು ಅಷ್ಟೇ ಕಿಮ್ಮತ್ತು. ಇನ್ನು ಕೆಳಗೆ ಒಂದು ಕಾರ್ಮಿಕ ಇರ್ತಕ್ಕಂಥ ಅವನ ವೋಟಿಗೆ ಅಷ್ಟೇ ಬೆಲೆ ಮತ್ತು ನಮ್ಮ ಟಾಟಾ, ಬಿರ್ಲಾ, ಅದಾನಿ, ಅಂಬಾನಿ ಏನೇನು ಅವರಿಗೂ ಒಂದೇ ಓಟು, ಅದ್ರ ಬೆಲೆ ಒಂದೇ. ಇದನ್ನ ತಂದಿದ್ದು ಕಾಂಗ್ರೆಸ್ ಪಾರ್ಟಿ. ಆದ್ರೆ ಇವತ್ತು ಬರೀ ಕೆಲವು ಜನ ತಮ್ಮದೇ ಹೇಳಿಕೊಂಡು ನಡೆದಿದ್ದಾರೆ. ಇಂಥ ಉತ್ತಮವಾದ ತತ್ವಗಳನ್ನ ತಾವು ದಯವಿಟ್ಟು ಇದು ರಕ್ಷಣೆ ಮಾಡಬೇಕು. ಆ ಜವಾಬ್ದಾರಿ ನಿಮ್ಮ ಮೇಲಿದೆ. ಕಾಂಗ್ರೆಸ್ ಪಾರ್ಟಿ ಅಂತೂ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಸಂವಿಧಾನ ಕೊಟ್ಟು ನಿಮ್ಮನ್ನ ಕಾಪಾಡಿದೆ ಇಲ್ಲೋ. ಆದ್ರೆ ಕೆಲವು ಜನ ನಮಗೆ ಟೀಕಿಸ್ತಾರೆ. ಟೀಕಿಸಲಿ, ಯಾಕಂದ್ರೆ ಅವ್ರಿಗೆ ಹಿಂದಿನ ಇತಿಹಾಸ ಗೊತ್ತಿಲ್ಲ, ಯುವಕರಿಗೂ ಗೊತ್ತಿಲ್ಲ. ಯಾಕೆ ಸ್ವಾತಂತ್ರ್ಯ ಬಂತು, ಯಾರು ಹೋರಾಟ ಮಾಡಿದ್ರು, ಇದು ಏನೂ ಗೊತ್ತಿಲ್ಲ. ಅದಕ್ಕಾಗಿ ನಾವು ನಮ್ಮ ಸಂವಿಧಾನ ಕಾಪಾಡೋಗೋಸ್ಕರ ಮತ್ತು ಪ್ರಜಾಪ್ರಭುತ್ವ ಕಾಪಾಡೋಗೋಸ್ಕರ ಒಕ್ಕಟ್ಟಾಗಿ ಇರಬೇಕು. ಮತ್ತು ಬರ್ತಕ್ಕಂಥ ನಮ್ಮ ಚುನಾವಣೆಯಲ್ಲೂ ಕೂಡ ನಾವು ಒಕ್ಕಟ್ಟಾಗಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ನಾನು ಸಲಹೆ ಕೊಡ್ತೇನೆ ಮತ್ತು ಸೂಚನೆ ಕೊಡ್ತೇನೆ. ನಾವು ಇದನ್ನು ಪಾಲಿಸ್ತೀವಿ ಅಂತ ಹೇಳಿ ನಾನು ನಂಬಿದ್ದೇನೆ. ಅದಕ್ಕಾಗಿ ಎಲ್ಲರಿಗೆ ಇಂಥ ಸಂದರ್ಭದಲ್ಲಿ ಬಂದು ತಾವೆಲ್ಲರೂ ಕೂಡ 4 ಮಾತು ಹೇಳಿದಕ್ಕಾಗಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುವನ್ನು ಮುಗಿಸ್ತೇನೆ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.